ನೆಲಮಂಗಲ ತಾಲೂಕಿನ ಪಾಪಬೋಯಿಪಾಳ್ಯದಲ್ಲಿ ವರ್ಷವೂ ಕೂಡ ಒಂದಲ್ಲ ಒಂದು ರೀತಿಯ ವಿಭಿನ್ನ ಬಗೆಯ ಕಾರ್ಯಕ್ರಮ ಸಾಗುತ್ತಲೇ ಇವೆ. ಅದರಲ್ಲೂ ಯುವಕರ ಸಹಕಾರದೊಂದಿಗೆ ಗ್ರಾಮ ತುಂಬಾ ಅಭಿವೃದ್ಧಿಗೊಳ್ಳುತ್ತಿದೆ. ನಿಜ ಸ್ನೇಹಿತರೆ, ಕೆಲವೇ ವರ್ಷಗಳ ಈ ಹಿಂದೆ ಈ ಪುಟ್ಟ ಗ್ರಾಮವನ್ನು ನೋಡಿದ್ರೆ ಏನಂತಿದ್ರೋ ಏನೋ, ಆದರೆ ಇದೀಗ ಗ್ರಾಮ ಸ್ವಚ್ಛತೆಯಿಂದ ಕೂಡಿ ಒಂದು ವಿಭಿನ್ನ ಗ್ರಾಮವಾಗಿದೆ. ಅದರಲ್ಲೂ ಇತ್ತೀಚೆಗೆ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀಯುತ ಮಾರುತಿ ಅವರು ಊರಿನ ಅಭಿವೃದ್ಧಿಗಾಗಿ ಮತ್ತು ಏಳಿಗೆಗಾಗಿ ತುಂಬಾ ಶ್ರಮಿಸಿದ್ದಾರೆ. ಅದರಲ್ಲೂ ಇತ್ತೀಚೆಗೆ ನಡೆದಂತಹ ನೂತನ ವಿವಾಹ ಮೂರ್ತಿ ಪ್ರತಿಷ್ಠಾಪನೆ ಮಹಾಕುಂಭಾಭಿಷೇಕ ಮಹೋತ್ಸವ ಅದ್ದೂರಿಯಾಗಿ ಕೂಡಿದ್ದು, ಇನ್ನು 3ನೇ ದಿನಕ್ಕೆ ಶಾಸಕರಾದ ಎನ್ ಶ್ರೀನಿವಾಸ್ ಆಗಮಿಸಿ ದೇವಸ್ಥಾನ ಮತ್ತು ಊರಿನ ಅಭಿವೃದ್ಧಿ ಮತ್ತು ಭಗವಂತನ ದರ್ಶನ ಪಡೆದು ಇದೇ ಸಂದರ್ಭದಲ್ಲಿ ಸಂತಸ ಪಟ್ಟಿದ್ದಾರೆ. ದಿನಾಂಕ 6/3/2026ರಿಂದ ದಿನಾಂಕ 8/3/2026 ತನಕ ಈ ಪಾಪಬೋಯಿಪಾಳ್ಯ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ನೂತನ ಆಲಯ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವು. ನಮ್ಮ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸೇವಾ ಸಮಿತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ಇಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಅವರಿಗೆ ಸಕಲ ಊಟದ ವ್ಯವಸ್ಥೆ ಆಗಿರ್ಬೋದು ಮತ್ತು ದರ್ಶನದ ವ್ಯವಸ್ಥೆ ಆಗಿರ್ಬೋದು, ಅದನ್ನೆಲ್ಲ ಸಹ ನಾವು ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ನೆಲಮಂಗಲ ತಾಲೂಕಿನ ಸನ್ಮಾನ್ಯ ಶ್ರೀ ಜನಪ್ರಿಯ ಶಾಸಕರಾದಂಥ ಎನ್ ಶ್ರೀನಿವಾಸ್ ಅವರು ಸಹ ಆಗಮಿಸಿದರು. ಮತ್ತು ನಮ್ಮ BJPಯ ನಮ್ಮ MV ನಾಗರಾಜ್ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಅದೇ ಥರ ನಮ್ಮ ಸಮಾಜದ ಗುರುಗಳಾದ ಶ್ರೀ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳು ಸಹ ಆಗಮಿಸಿದರು. ಮತ್ತು ಇನ್ನೂ ಅನೇಕ ನಾಯಕರುಗಳು ಸಹ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ. ಅವರಿಗೆ ಮತ್ತು ನಮ್ಮ ಇಡೀ ಊರಿಗೆ ಒಳ್ಳೆಯದಾಗಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಶಾಸಕರನ್ನ ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ಅಷ್ಟೇ ಅಲ್ಲ, ಅವರು ಇಡೀ ತಾಲೂಕಿಗೆ ಅವರು ಎಲ್ಲ ಥರ ಸಹಕಾರ ಕೊಟ್ಟಿದ್ದಾರೆ. ಮೊನ್ನೆ ನಾನು ವಿಶೇಷವಾಗಿ ಇವತ್ತು ಈ ಸಂದರ್ಭದಲ್ಲಿ ನಾನು ಮಾತಾಡಬಾರ್ದು, ನೆಲಮಂಗಲ ತಾಲೂಕಿಗೆ ಒಂದು ಏನು ಈ ನಮ್ಮ UGD ಮತ್ತು ಕಾವೇರಿ 6ನೇ ಹಂತದ ನೀರನ್ನು ಸಹ ತಂದಿದ್ದಾರೆ. ನೆಲಮಂಗಲ ತಾಲೂಕಿಗಷ್ಟೇ ಅಲ್ಲ, ಅವರು ಪ್ರತಿಯೊಂದು ಯಾವುದೇ ಗ್ರಾಮಕ್ಕೆ ಹೋಗಿ ಎಲ್ಲರಿಗೂ ಸಹಕಾರ ಕೊಡ್ತಾರೆ. ನಾವು ಸಹ ಅವ್ರ ಮನೆಗೆ ಹೋದಾಗ ನಿಮ್ಗೇನು ಸಹಕಾರ ಬೇಕು ಅಂತ ಕೇಳಿದ್ದಾರೆ. ಬಹಳ ಇನ್ನು ವಿಶೇಷವಾಗಿ ಈ ದೇವಸ್ಥಾನಕ್ಕೆ ಅವ್ರ ಸಹಕಾರ ತುಂಬ ಕೊಟ್ಟಿದ್ದಾರೆ. ಅದು ಹೇಳಲಿಕ್ಕೆ ಇಷ್ಟೇ ನಾನು ಇಷ್ಟಪಡೋದು. ಈ ಒಂದು ಕುಗ್ರಾಮದಲ್ಲಿ ಒಂದಿಷ್ಟು ದೊಡ್ಡ ಒಂದು ದೇವಸ್ಥಾನ ಆಗಿದೆ. ಇನ್ನು ಮುಂದೆ ನೀವೆಲ್ಲರೂ ಏನು ಭಕ್ತಾದಿಗಳಿದ್ದೀರ ಬಂದು ಈ ಸ್ವಾಮಿಯ ದರ್ಶನ ಪಡೆದು ಈ ದೇವಸ್ಥಾನ ಇನ್ನು ಮುಂದೆ ಇದೇ ಥರ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಲಿ ಅಂತ ನಾನು ಕೇಳ್ಕೊತೀನಿ. ಈ ನಮ್ಮ ವಿಶೇಷವಾಗಿ ಏನಪ್ಪ ಒಂದು ವಿಶೇಷ ಹೇಳಬೇಕು ಅಂದರೆ ಬೇಗೂರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ವೆಂಕಟರಮಣ ಸ್ವಾಮಿ ಇರೋದು ಇದೊಂದೇ ದೇವಸ್ಥಾನ ನಮ್ಮ ಪಾಪಬೋಯಿಪಾಳ್ಯ ಗ್ರಾಮದಲ್ಲಿ. ಹಾಗಾಗಿ ನಾನು ಅಂದ್ಕೊತೀನಿ ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ದೇವಸ್ಥಾನ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ಮಾರುತಿ ಅಂತ, ಪಾಪಬೋಯಿಪಾಳ್ಯ. ಸಂದರ್ಭದಲ್ಲಿ ಅಧ್ಯಕ್ಷರಾದ ಶ್ರೀಯುತ ಮಾರುತಿ, ಚೇತನ್, ರವಿಕುಮಾರ್, ಅರ್ಚಕರು, ಊರಿನ ಗ್ರಾಮಸ್ಥರು ಆಗಮಿಸಿದಂತೆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಕೂಡಿತ್ತು. ನೆಲಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.